ಬನ್ನಿ ಮಕ್ಕಳೇ, ಇವತ್ತು ನಾವು 4ನೇ ತರಗತಿ ಭಾಗ 2ರ ಕನ್ನಡ ಪಾಠ 15 ದುಡಿಮೆಯ ಗರಿ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸ ನೋಡೋಣ. ಈಗ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1ನೇ ಪ್ರಶ್ನೆ, ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು? ಉತ್ತರ, ಕಬ್ಬಿಣದಿಂದ ಹಾರೆ, ಗುದ್ದಲಿ, ಕುಡುಗೋಲು ಇತ್ಯಾದಿ ಸಲಕರಣೆಗಳನ್ನು ತಯಾರಿಸುತ್ತಾರೆ. ಪ್ರಶ್ನೆ 2, ಜನರನ್ನು ಸಲಹುವ ದಾತ ಯಾರು? ಉತ್ತರ, ಜನರನ್ನು ಸಲಹುವ ದಾತ ರೈತ. ಪ್ರಶ್ನೆ 3, ನೊಗವನ್ನು ಯಾವುದರಿಂದ ಮಾಡುವರು? ಉತ್ತರ, ನೊಗವನ್ನು ಒಣಗಿದ ಮರದಿಂದ ಮಾಡುವರು. ಮೀನನ್ನು ಹೇಗೆ ಹಿಡಿಯುವರು? ಮೀನನ್ನು ಕಡಲಲ್ಲಿ ಬಲೆಯನ್ನು ಬೀಸಿ ಹಿಡಿಯುವರು. ಆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲಿಯುವವರು ಹೇಗೆ ಗಳಿಸಬಹುದು? ಉತ್ತರ, ಹೊಸ ಹೊಸ ಬಗೆಯ ಉಡುಗೆಗಳನ್ನು ಹೊಲಿದು ಅವರ ಮೈಯನ್ನು ಬೆಳಗುವಂತೆ ಮಾಡಿದಾಗ ಬಟ್ಟೆ ಹೊಲಿಯುವವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು. ಪ್ರಶ್ನೆ 2, ನೇಗಿಲನ್ನು ಹೇಗೆ ಮಾಡುವರು? ಉತ್ತರ, ಕಾಡನ್ನು ಅಲಿದು ಒಣ ಮರ ಹುಡುಕಿ ತಂದು ಅದನ್ನು ನೇಗಿಲ ಅಳತೆಗೆ ಕೊಯ್ದು ಕೆತ್ತನೆಯೊಂದಿಗೆ ಉತ್ತಮ ನೇಗಿಲನ್ನು ಮಾಡುವರು. ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಕಾರ್ಮಿಕ, ಕತ್ತೆ, ರೈತ, ಬಲೆ, ಮರ ಇವುಗಳನ್ನು ಇದರಲ್ಲಿ ತುಂಬಬೇಕು ನಾವು. 1ನೇದು, ಜನರನ್ನು ಸಲಹುವವನು ರೈತ. 2ನೇದು, ನೊಗವನ್ನು ಮರದಿಂದ ಮಾಡುತ್ತಾರೆ. 3ನೇದು, ಬಟ್ಟೆಯ ಗಂಟನ್ನು ಕತ್ತೆ ಹೊರುತ್ತದೆ. 4ನೇದು, ಮೀನನ್ನು ಹಿಡಿಯಲು ಬಲೆ ಬಳಸುತ್ತಾರೆ. ಈ ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿರಿ. ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತಾ ಮೈಯನ್ನು ಮನವನ್ನು ಬೆಳಗಿಸುವೆ, ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ. ಈ ಒಂದು ಪದ್ಯವನ್ನು ಪೂರ್ತಿಗೊಳಿಸಬೇಕು ಮಕ್ಕಳೇ. ನಂತರ ಭಾಷಾ ಚಟುವಟಿಕೆಯನ್ನು ನೋಡೋಣ. ಈಗ ಕೊಟ್ಟಿರುವ ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಇಲ್ಲಿ ಮಾದರಿ ಏನಿದೆ, ದೂರ ಗುಂಡ್ಲೆ ಹತ್ತಿರ = ನಾನು ಎಸೆದ ಕಲ್ಲು ದೂರ ಬಿದ್ದಿತು, ನಮ್ಮ ಮನೆ ಶಾಲೆಯ ಹತ್ತಿರವಿದೆ. ಈ 2 ಪದಗಳು ಇದರಲ್ಲಿ ಈ ವಾಕ್ಯದಲ್ಲಿ ಬಂದಿರಬೇಕು. ಆ ರೀತಿಯಾಗಿ ನಾವು ವಾಕ್ಯಗಳನ್ನು ಮಾಡೋಣ. ರಾತ್ರಿ, ನಾವು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳನ್ನು ಕಾಣುತ್ತೇವೆ. ಹಗಲು, ನಾವು ಹಗಲಿನಲ್ಲಿ ಸೂರ್ಯನನ್ನು ಕಾಣುತ್ತೇವೆ. 2ನೇದು, ಹಿಗ್ಗು, ನಾನು ಆಟದಲ್ಲಿ ಗೆದ್ದಾಗ ಹಿಗ್ಗುತ್ತೇನೆ. ಕುಗ್ಗು, ನಾನು ಆಟದಲ್ಲಿ ಸೋತಾಗ ಕುಗ್ಗುತ್ತೇನೆ. ಸುಳ್ಳು, ನಾವು ಯಾರಿಗೂ ಸುಳ್ಳು ಹೇಳಬಾರದು. ನಿಜ, ನಾವು ಯಾವಾಗಲೂ ನಿಜ ಹೇಳಬೇಕು. ಚಿಕ್ಕ, ನಾನು ಚಿಕ್ಕವನಿದ್ದಾಗ ಬಹಳ ಹೆದರುತ್ತಿದ್ದೆ. ದೊಡ್ಡ, ನಾನು ದೊಡ್ಡವನು. ಈಗ ಆ ಪ್ರಾಸಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ. ಮಾದರಿ, ರೈತನಿಗೆ ದಾತನಿಗೆ ಅಂತ ಇದೆ. ಇಲ್ಲಿ ಕೊಯ್ಯುವೆನು, ನೀಡುವೆನು, ಹಿಡಿಯುವೆನು, ಎಣಿಸುವೆನು, ಬೆಳಗಿಸುವೆ, ತವಕಿಸುವೆ. ಮುಂದೆ ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದವನ್ನು ಗುರುತಿಸಿ ಬರೆಯಿರಿ. 1ನೇದು, ನೇಗಿಲ ಅಳತೆಗೆ ಕೊಯ್ಯುವೆನು. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಶಬ್ದ, ಇಲ್ಲಿ ಕೊಯ್ಯುವೆನು ಕ್ರಿಯಾಪದ. ಸೂಚಿಸುವ ಈ ಕೆಲಸವನ್ನು ಸೂಚಿಸ್ತಕ್ಕಂಥ ಪದ ಇಲ್ಲಿ ಕೊಯ್ಯುವೆನು. ಇಲ್ಲಿ ಈ 2ರಲ್ಲಿ ಕೆಲಸವನ್ನು ಸೂಚಿಸ್ತಕ್ಕಂಥ ಪದ ಯಾವುದು ನೋಡೋಣ. ಕತ್ತೆ ಬೆನ್ನಲ್ಲಿ ಇರಿಸುವೆನು. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪದ ಇರಿಸುವೆನು. ಸಂಜೆಗೆ ಹಣವನ್ನು ಎಣಿಸುವೆನು. ಇಲ್ಲಿ ಕೆಲಸವನ್ನು ಸೂಚಿಸುವ ಪದ ಎಣಿಸುವೆನು. ಅದನ್ನು ಇಲ್ಲಿ ಬರೀಬೇಕು, ಎಣಿಸುವೆನು. ಈ ರೀತಿಯಾಗಿ ಮಕ್ಕಳೇ, ಈಗ ಬಳಕೆ ಚಟುವಟಿಕೆಗಳು ನೋಡೋಣ. ನಿಮ್ಮ ಊರಿನಲ್ಲಿರುವ ಕಸುಬುದಾರರನ್ನು ಪಟ್ಟಿ ಮಾಡಿ ಅವರು ಯಾವ ಕೆಲಸ ಮಾಡುತ್ತಾರೆ ಎಂಬುದನ್ನು ಕೊಟ್ಟಿರುವ ಜಾಗದಲ್ಲಿ ಬರೀ. ನಿಮ್ಮ ಊರುಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಅವರ ಹೆಸರುಗಳನ್ನು, ಅವರ ಕೆಲಸಗಳನ್ನು, ಅವರ ವೃತ್ತಿಗಳನ್ನು ಬರೆಯೋಣ. ಕುಂಬಾರ, ಕಸುಬುದಾರ ಕುಂಬಾರ ಮಾಡ್ತಕ್ಕಂಥ ಕೆಲಸ ಮಡಿಕೆ ತಯಾರಿಸುವನು. ರೈತ ಬೆಳೆ ಬೆಳೆಯುವನು. ದರ್ಜಿ ಬಟ್ಟೆ ಹೊಲಿಯುವನು. ವೈದ್ಯ ಚಿಕಿತ್ಸೆ ನೀಡುವನು. ಈ ರೀತಿಯಾಗಿ ಕೆಲಸಗಳನ್ನು ಅವರವರು ಕೆಲಸಗಳನ್ನು ಮಾಡ್ತಾರೆ.
ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು ಏಕೆ ಅಂತ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಉತ್ತರ ಏನಿರಬೇಕು? ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು. ಏಕೆಂದರೆ ಒಬ್ಬನೇ ವ್ಯಕ್ತಿ ಎಲ್ಲ ಕಸುಬು ಒಂದೇ ಸಮಯಕ್ಕೆ ಮಾಡಲು ಸಾಧ್ಯವಿಲ್ಲ. ವೈದ್ಯ, ವಕೀಲ, ರೈತ, ಕಮ್ಮಾರ, ಚಮ್ಮಾರ, ಸಿಂಪಿಗ, ಅಕ್ಕಸಾಲಿಗ, ಕ್ಷೌರಿಕ, ಕುಂಬಾರ ಇನ್ನೂ ಮುಂತಾದವರು ಕೆಲಸ ಬೇರೆ ಬೇರೆಯಾಗಿರುತ್ತದೆ. ಎಲ್ಲ ಕಸುಬುದಾರರು ಎಲ್ಲರಿಗೂ ಅನುಕೂಲ ಆಗುತ್ತಾರೆ. ಆದ ಕಾರಣ ಎಲ್ಲರೂ ಒಂದೇ ಊರಿನಲ್ಲಿ ಎಲ್ಲ ಕಸುಬುದಾರರು ಇರಬೇಕು ಅಂತ ಈ ರೀತಿ ಉತ್ತರ ಬರೆಯಿರಿ ಮಕ್ಕಳೇ. ಇಲ್ಲಿ ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಅಡಗಿ ಕುಳಿತಿವೆ. ಅಂಥ ಪದಗಳನ್ನು ಪತ್ತೆ ಹಚ್ಚಿ ವೃತ್ತ ಹಾಕಬೇಕಪ್ಪ ಮಕ್ಕಳೇ. ಇಲ್ಲಿ ನೋಡ್ರಿ, ಇಲ್ಲಿ ಇದರಲ್ಲಿ ಅನೇಕ ಪದಗಳು, ಇಲ್ಲಿ ರೈತನಿಗೆ ಸಂಬಂಧ ಇರ್ತಕ್ಕಂಥ ಪದಗಳು ನೇಗಿಲು ಇದೆ, ತೋಟ ಇದೆ, ಕುಡುಗೋಲಿದೆ, ಕಣ ಇದೆ, ಗಾಡಿ ಇದೆ, ನೊಗ ಇದೆ, ಹಸು ಇದೆ, ಜಲ ಇದೆ. ಈ ರೀತಿಯಾಗಿ ಇವನ ರೈತನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳನ್ನು ಈ ಒಂದು ಪದಬಂಧದಲ್ಲಿ ಹುಡುಕಿ ಅವುಗಳಿಗೆ ವೃತ್ತವನ್ನು ಹಾಕಿ ಅಥವಾ ಚೌಕವನ್ನು ಹಾಕಿ ಪತ್ತೆ ಹಚ್ಚಿರಿ. ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನಿಮಗೆ ಇಷ್ಟವಾದವರು ಯಾರು, ಏಕೆ ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡೋಣ, ಉತ್ತರ ನೋಡೋಣ. ಈ ಕವಿತೆಯಲ್ಲಿ ಇಷ್ಟವಾದವರು ಕಮ್ಮಾರ. ಏಕೆಂದರೆ ಕಮ್ಮಾರರು ಕಬ್ಬಿಣದ ಲೋಹವನ್ನು ಉಪಕರಣಗಳನ್ನಾಗಿ ಮಾಡಿ ರೈತನ ಕೃಷಿ ಕೆಲಸಕ್ಕೆ ಮತ್ತು ಮನೆಯ ಗೃಹ ಉಪಯೋಗಕ್ಕೆ ಅನುಕೂಲವಾಗುವ ವಸ್ತುಗಳನ್ನು ತಯಾರಿಸ್ತಾನೆ. ಆದ ಕಾರಣ ನನಗೆ ಈ ಕಮ್ಮಾರ ಅಂದರೆ ತುಂಬ ಇಷ್ಟ ಅಂತ ಬರಿಬೋದು. ಅಥವಾ ನೀವು ಕಂಬಾರನ್ನು ಬಿಟ್ಟು ಕುಂಬಾರ ಮಡಿಕೆಯನ್ನು ಮಾಡುತ್ತಾನೆ, ಈ ರೀತಿಯಾಗಿ ಆತನ ಕೆಲಸಗಳನ್ನು ಕೂಡ ನೀವು ಬರಿಬೋದು. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ಕಸುಬುದಾರರ ಬಗ್ಗೆ ನಿಮಗೆ ಒಂದು 5-6 ಸಲಹೆಗಳಲ್ಲಿ ಬರೀಬೇಕು. ಕೊನೆಯದಾಗಿ ಮಕ್ಕಳೇ, ಚಿತ್ರ ಬಿಡಿಸೋಣ ಅಂತಿದೆ. ನಿನಗೆ ಇಷ್ಟವಾದ ಯಾವುದಾದ್ರೂ ಒಂದು ವೃತ್ತಿಯ ಚಿತ್ರವನ್ನು ರಚಿಸಿ ಬಣ್ಣ ಹಚ್ಚು. ಅನಂತರ ಎಲ್ಲ ಸ್ನೇಹಿತರು ರಚಿಸಿದ ಚಿತ್ರಗಳನ್ನು ಒಟ್ಟು ಸೇರಿಸಿ ಶಿಕ್ಷಕರ ಸಹಾಯದಿಂದ ಚಿತ್ರಗಳ ಸಂಪುಟ ಆಲ್ಬಮ್ ತಯಾರಿಸು ಅಂತ ಹೇಳ್ತಾನೆ. 6ನೇದು ಮೂಕಾಭಿನಯ. ವಿವಿಧ ಕಸುಬುದಾರರ ಕೆಲಸಗಳನ್ನು ಮೂಕಾಭಿನಯ ಮೂಲಕ ಶಿಕ್ಷಕರ ಸಹಾಯದಲ್ಲಿ ಎಲ್ಲ ಗೆಳೆಯರೆಲ್ಲರೂ ಸೇರಿ ತರಗತಿಯಲ್ಲಿ ಪ್ರದರ್ಶಿಸಿ. ಈ ರೀತಿಯಾಗಿ ಈ ಒಂದು ದುಡಿಮೆಗರಿ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ ಮಕ್ಕಳೇ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.